ನಮಸ್ಕಾರ. ಇಂದಿನ ಪತ್ರಿಕಾಗೋಷ್ಠಿಯಲ್ಲಿ ನಮ್ಮ ಹಿರಿಯರು ಮಾಜಿ ಶಾಸಕರಾಗಿರುವಂತಹ ಸನ್ಮಾನ್ಯ ಶ್ರೀ ಐನಾಪುರ ಸಾಹೇಬರು, ಅದರ ಜೊತೆಗೆ ನಮ್ಮ ವಿಜಯಪುರ ಜಿಲ್ಲಾ ಬಂಜಾರ ಶಿವ ಸಂಘದ ಅಧ್ಯಕ್ಷರಾಗಿರುವಂತಹ ಹಾಗೆ ಬಂಜಾರ ಸಮಾಜದ ಹಿರಿಯರು ಹಾಗೆ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರಾಗಿರುವಂತಹ ಸನ್ಮಾನ್ಯ ಶ್ರೀ ರಾಜ್ಪಾಲ್ ಚೌಹಾಣ್ ಅವರು, ಹಾಗೆ ನಮ್ಮ ಬಂಜಾರ ಸಮಾಜದ ನಾಯಕರಾಗಿರುವಂತಹ ಡಾಕ್ಟರ್ ರಾಜೇಂದ್ರ ನಾಯಕ್ ಅವರು, ಬಾಬುರಾಜೇಂದ್ರ ನಾಯಕ್ ಹಾಗೆ ಜಿಲ್ಲಾ ಪಂಚಾಯತಿಯ ಮಾಜಿ ಸದಸ್ಯರು, ಹಾಗೆ ರಾಯಗಢದ ಉಪಾಧ್ಯಕ್ಷರು ಆಗಿರುವಂತಹ ಮಲ್ಲಿಕಾರ್ಜುನ್ ನಾಯಕ್ ಅವರು, ಹಾಗೆ ನಮ್ಮ ಜಿಲ್ಲಾ ಪೊಲೀಸ್ ಸಂಘದ ಅಧ್ಯಕ್ಷರು, ಹಾಗೆ ನಮ್ಮ ಬಂಜಾರ ಮಿತ್ರರಿಗೆ ಹಾರ್ದಿಕ ಸ್ವಾಗತ. ಪ್ರಥಮವಾಗಿ ನನ್ನ ಸಮಾಜದ ವತಿಯಿಂದ ಒಂದು ವಿನಂತಿ ಏನೆಂದರೆ, ನಾವು ಪತ್ರಿಕೆಗಳಲ್ಲಿ ಆಮೇಲೆ ಮೀಡಿಯಾದಲ್ಲಿ ಎಲ್ಲ ಬರ್ತದೆ, ಆದರೆ ಈ ಪತ್ರಿಕೆಗಳಲ್ಲಿ ಕೇವಲ ಬಿಜಾಪುರ ಜಿಲ್ಲೆಯಲ್ಲಿ ಬಾರದೆ ರಾಜ್ಯ ಮಟ್ಟದ ಸುದ್ದಿ ಆಗಿದೆ. ಯಾಕಂದರೆ ಇದನ್ನು ನಾವು ಮಾನ್ಯ ಮುಖ್ಯಮಂತ್ರಿ ಶ್ರೀ ಡಿ ಕೆ ಶಿವಕುಮಾರ್ ಅವರ ಗಮನಕ್ಕೆ ತರಬೇಕಾಗಿದೆ. ಆದ್ದರಿಂದ ದಯವಿಟ್ಟು ಎಲ್ಲ ಸ್ನೇಹಿತರು ರಾಜ್ಯ ಮಟ್ಟದಲ್ಲಿ ಇದು ಸುದ್ದಿ ಆಗಬೇಕಂತ ನನ್ನ ವಿನಂತಿ. ಕರ್ನಾಟಕ ರಾಜ್ಯದಲ್ಲಿ ಅತಿ ಹೆಚ್ಚಿನ ಜನಸಂಖ್ಯೆ ಲಂಬಾಣಿ ಸಮಾಜದ, ಬಂಜಾರ ಸಮಾಜ, ಇದು ಬಿಜಾಪುರ ಜಿಲ್ಲೆ. ಮೋರ್ ದೆನ್ 3 ರಿಂದ 4 ಲಕ್ಷ ಜನಸಂಖ್ಯೆ ಈ ಜಿಲ್ಲೆಯಲ್ಲಿದೆ. ಯಾವುದೇ ಸರ್ಕಾರದಲ್ಲಿ ನಮಗೆ ಪ್ರಾತಿನಿಧ್ಯ ದೊರಕ್ತಾ ಇದೆ. ಆದರೆ ಈ ಪ್ರಸಕ್ತ ಸರ್ಕಾರ, ಕಾಂಗ್ರೆಸ್ ಪಕ್ಷದ ಸರ್ಕಾರದಲ್ಲಿ ಬಂದು 3 ವರ್ಷ ಕಳೆಯಿತು. ನಮ್ಮ ಸಮಾಜಕ್ಕೆ ಸಚಿವ ಸ್ಥಾನವನ್ನೇ ಕೊಡಲಿಲ್ಲ. ಮಾನ್ಯ ರುದ್ರಪ್ಪ ಲಮಾಣಿಯವರಿಗೆ ಉಪಸಭಾಪತಿ ಸ್ಥಾನವನ್ನು ಕೊಟ್ಟರು. ಅದು ಒಳ್ಳೆಯ ಸ್ಥಾನ, ಆದರೆ ಅದರಿಂದ ಯಾವುದೇ ರೀತಿಯ ಕರ್ನಾಟಕ ರಾಜ್ಯದಲ್ಲಿ ಅತಿ ಹೆಚ್ಚಿನ ಜನಸಂಖ್ಯೆ ಇರುವುದರಿಂದ ಕಳೆದ 40 ವರ್ಷಗಳಿಂದ ನಮ್ಮ ಸಮಾಜಕ್ಕೆ ವಿಶೇಷವಾಗಿ ವಿಜಯಪುರ ಜಿಲ್ಲೆಯಿಂದ ಮಾನ್ಯತೆ ನೀಡ್ತಾ ಬಂದಿದ್ದಾರೆ. ಉದಾಹರಣೆಗೆ ಮಾನ್ಯ ದಿವಂಗತ KT ರಾಠೋಡ್ ಅವರಿಗೆ ಸಚಿವ ಸ್ಥಾನ 72ರಲ್ಲಿ, ಹಾಗೂ ಅವರಿಗೆ KPCC ಅಧ್ಯಕ್ಷ ಸ್ಥಾನವನ್ನು ಸಹಿತ ತೋರಿಸಿ. ಅದರ ಜೊತೆಗೆ ಎಲ್ಲರ ನಾಯಕರು, ದಿವಂಗತ ಎಲ್ಲರ ನಾಯಕರು, ಮಹಾಲ್ ತಾಂಡೇದವರು ಅವರಿಗೆ ರಾಜ್ಯಸಭಾ ಸದಸ್ಯತ್ವವನ್ನು ಮಾನ್ಯ ಅಂದಿನ ಮುಖ್ಯಮಂತ್ರಿಗಳಾದ ಶ್ರೀ ದೇವರಾಜ ಅರಸು ಅವರು ಕೊಟ್ಟರು. ಹೀಗೆ ಕಂಟಿನ್ಯೂ ಆಗಿ ನಮಗೆ ಪ್ರಾತಿನಿಧ್ಯ ಸಿಗ್ತಾ ಬಂದಿದೆ. ಆಮೇಲೆ MLC ಕೊಟ್ಟರು. ಈ ಒಂದು 3 ವರ್ಷದಲ್ಲಿ ಇತ್ತೀಚೆಗೆ ಪ್ರಕಾಶ್ ರಾಠೋಡ್ ಅವರು MLC ಸ್ಥಾನ ನಿವೃತ್ತಿ ಆಯಿತು. ಈಗ ನಮ್ಮ ಸಮಾಜಕ್ಕೆ ಬಿಜಾಪುರ ಜಿಲ್ಲೆಯಿಂದ ವಿಶೇಷವಾಗಿ ಲೋಕಸಭೆ ಟಿಕೆಟ್ ಕೊಡಲಿಲ್ಲ, ರಾಜ್ಯಸಭೆಗೆ ನಾಮಿನೇಟ್ ಮಾಡಲಿಲ್ಲ, ವಿಧಾನ ಪರಿಷತ್ತಿಗೆ ನಾಮಿನೇಟ್ ಮಾಡಲಿಲ್ಲ. ಇವತ್ತು ವಿಧಾನ ಪರಿಷತ್ ಚುನಾವಣೆ ನಡೀತಾ ಇದೆ. 7 ಅಭ್ಯರ್ಥಿಗಳು ಬರುವ ಜುಲೈ ತಿಂಗಳಲ್ಲಿ ಕನಿಷ್ಠ ಒಂದು 5 ರಿಂದ 6 MLC ನಾಮನಿರ್ದೇಶನ ಇದ್ದಾವೆ. ಅದಕ್ಕೆ ನಮ್ಮ ಸಮಾಜದಿಂದ ವಿಶೇಷವಾಗಿ ಬಿಜಾಪುರ ಜಿಲ್ಲೆಯಿಂದ ನಮಗೆ MLC ಸ್ಥಾನ ಅಥವಾ ರಾಜ್ಯಸಭೆ ಇದ್ದರೆ ರಾಜ್ಯಸಭೆ ಇದ್ದರೆ MLC ಯಾವುದರ ಒಂದು ಪ್ರಾತಿನಿಧ್ಯ ಸಮಾಜಕ್ಕೆ ಕೊಟ್ಟರೆ ಈ ಕಡು ಬಡವ ಸಮಾಜ ದುಡ್ಕೊಂಡು ತಿಂತಾರೆ. ನಿಮ್ಗೆಲ್ಲರಿಗೂ ಗೊತ್ತಿದೆ, ಹೈಯೆಸ್ಟ್ ಮೈಗ್ರೇಷನ್ ಫ್ರಮ್ ಬಿಜಾಪುರ ಡಿಸ್ಟ್ರಿಕ್ಟ್ ಟು ಮಹಾರಾಷ್ಟ್ರ ಆ್ಯಂಡ್ ಗೋವಾ ಏನು ದುಡಿದಕ್ಕೆ ಹೋಗ್ತಾರೆ. ತಾಂಡಗಳೆಲ್ಲ ಖಾಲಿ ಆಗ್ತವೆ. ಇನ್ನೂವರೆಗೆ ಅದರ ಬಗ್ಗೆ ಯಾರೂ ಗಮನ ಹರಿಸಿಲ್ಲ. ಅದಕ್ಕೋಸ್ಕರ ನಮ್ಮ ಸಮಸ್ತ ಸಮಾಜದ ವತಿಯಿಂದ ನಮ್ಮೆಲ್ಲ ಮುಖಂಡರ ಪರವಾಗಿ ಮಾನ್ಯ ಶ್ರೀ ಡಿ ಕೆ ಶಿವಕುಮಾರ್ ನೂತನ ಸರ್ಕಾರದಲ್ಲಿ ಮುಖ್ಯಮಂತ್ರಿ ಆಗಿದ್ದಾರೆ. ನಮಗೆ ಆತ್ಮವಿಶ್ವಾಸ ಇದೆ ಎಲ್ಲರಿಗೂ. ಅವರ ಕ್ಷೇತ್ರದಲ್ಲಿ ಸಹಿತ ನಮ್ಮ ಜನಾಂಗದ 20 ರಿಂದ 30 ಸಾವಿರ ಮತಗಳಿದ್ದಾವೆ. ಅವರಿಗೆ ನಮ್ಮ ಸಮಾಜದ ಅರಿವಿದೆ. ನಾವು ಸಹಿತ ಅವರ ಚುನಾವಣೆಯನ್ನು ಹೋಗಿ ಮಾಡಿ ಬಂದಿದ್ದೀವಿ 700ರಲ್ಲಿ ಮತ್ತು ಕನಕಪುರದಲ್ಲಿ. ಅದಕ್ಕೋಸ್ಕರ ನಮ್ಮೆಲ್ಲರ ಪರವಾಗಿ, ಈ ಜಿಲ್ಲೆಯ ಪರವಾಗಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಹಾಗೂ KPCC ಅಧ್ಯಕ್ಷರಾದ ಶ್ರೀ BK ಹರಿಪ್ರಸಾದ್ ಅವರಿಗೆ ಹಾಗೂ AICC ಅಧ್ಯಕ್ಷರಾದ ಮಾನ್ಯ ಶ್ರೀ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಹಾಗೂ ಮಾಜಿ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯನವರಿಗೆ ನಾವು ಕಳಕಳಿಯಿಂದ ಸಮಸ್ತ ಬಂಜಾರ ಸಮಾಜದಿಂದ ಅವರಿಗೆ ಮನವಿ ಮಾಡ್ತೀವಿ. ನಮ್ಮ ಸಮಾಜಕ್ಕೆ ಕೇವಲ ಓರ್ವ ಶಾಸಕರು, ಬೇರೆ ಯಾರು ಇಲ್ಲ, MLC ಇಲ್ಲ, ಅವರಿಗೆ ಸಂಪುಟ ದರ್ಜೆ ಸಚಿವ ಸ್ಥಾನವನ್ನು ಕೊಡಬೇಕಂತ ತಮ್ಮೆಲ್ಲರಿಗೆ ಆಗ್ರಹ ಮಾಡ್ತಾರೆ. ಧನ್ಯವಾದ. ನಮಸ್ಕಾರಗಳು. ಇವತ್ತಿನ ಪತ್ರಿಕಾಗೋಷ್ಠಿಯಲ್ಲಿ ಬಂಜಾರ ಸಮಾಜದ ಹಿರಿಯರು, ಈ ಪತ್ರಿಕಾಗೋಷ್ಠಿಯು
ನೂತನ ಸರ್ಕಾರದಲ್ಲಿ ಸಚಿವ ಸಂಪುಟ ದರ್ಜೆಯನ್ನು ಶ್ರೀ ರುದ್ರಪ್ಪ ಲಮಾಣಿಯವರಿಗೆ ಕೊಡಬೇಕಂತ ಈ ಪತ್ರಿಕಾಗೋಷ್ಠಿಯನ್ನು ಕರೆಯಲಾಗಿದೆ. ರುದ್ರಪ್ಪ ಲಮಾಣಿ ಅವರು 4 ಬಾರಿ ಶಾಸಕರಾಗಿದ್ದಾರೆ ಮತ್ತು ಉಪಸಭಾಪತಿಯಾಗಿ ಕೆಲಸ ಮಾಡಿದ್ದಾರೆ, ಸಭಾಪತಿಯಾಗಿ ಕೆಲಸ ನಿರ್ವಹಿಸ್ತಿದ್ದಾರೆ. ಅವರಿಗೆ ಬಹಳ ಅನುಭವ ಇದೆ. ಆದರೆ ಈ ಸರ್ಕಾರದಲ್ಲಿ ಪ್ರಥಮ ಆದ್ಯತೆ ನಮ್ಮ ಸಮಾಜಕ್ಕೆ ಕೊಡಬೇಕಾಗಿದೆ. 5 ಸಾಮಾಜಿಕ ನ್ಯಾಯದ ಅಡಿಯಲ್ಲಿ 5 ಕ್ಷೇತ್ರಗಳನ್ನು ನಮ್ಮ ಬಂಜಾರ ಸಮಾಜಕ್ಕೆ ಕೊಟ್ಟಿದೆ. ಆದರೆ ಒಬ್ಬರೇ ಒಬ್ಬರು ಆಯ್ಕೆ ಆಗ. ಆದರೆ ಇಡೀ ಕರ್ನಾಟಕದಲ್ಲಿ ವೋಟಿಂಗ್ ಪ್ಯಾಟರ್ನ್ಸ್ ನೋಡಿದರೆ ಬಂಜಾರ ಸಮಾಜ ಕಾಂಗ್ರೆಸ್ಗೆ ಮತ ಹಾಕಿದ್ದಾರೆ. ಈ ಒಂದು ವಿಚಾರದಲ್ಲಿ ಆದರೂ ಪ್ರಥಮದಲ್ಲಿ ಕೊಡಬೇಕಾಗಿತ್ತು. ಇದಂತೂ ಕಳೆದು ಹೋಗಿದೆ. ಆದರೆ ಮಾನ್ಯ ಡಿ.ಕೆ. ಶಿವಕುಮಾರ್ ಮುಖ್ಯಮಂತ್ರಿಯವರು ಈ ಸಲ ಬಂಜಾರ ಸಮಾಜಕ್ಕೆ ರುದ್ರಪ್ಪ ಲಮಾಣಿ ಅವರಿಗೆ ಸಚಿವ ಸಂಪುಟ ದರ್ಜೆ ಕೊಡಬೇಕಂತ ನಾನು ಕೇಳ್ಕೊಳ್ತಾ ಇದ್ದೀನಿ. ಸಾಮಾಜಿಕ ನ್ಯಾಯದಲ್ಲಿ ಹೇಳಬೇಕಾದ್ರೆ ಈ ಬಿಜಾಪುರಕ್ಕೆ ಇಡೀ ಕರ್ನಾಟಕದಲ್ಲಿ ಜನಸಂಖ್ಯೆ ಜಾಸ್ತಿ ಬಂಜಾರ ಸಮಾಜ. ಸರಿ, MLC ಅಥವಾ ನಿಗಮ ಕೊಟ್ಟಿದ್ದಾರೆ. ಆದರೆ ಪ್ರತಿ ವರ್ಷದಲ್ಲಿ ಬೇರೆ ಸರ್ಕಾರ ಬಂದಾಗ ಭಾಜಪ ಇರಲಿ, ಜನತಾದಳ ಇರಲಿ, ಅವಾಗ ನಮ್ಮ ಜನರಿಗೆ ಒಂದು ಅವಕಾಶ ಕೊಟ್ಟೇ ಕೊಡ್ತಾರೆ ಸಚಿವ ಸಂಪುಟ. ಈ ಸಲ ಈ ಸರ್ಕಾರ ಕೊಡಲಾರ್ದು ನನಗೆ ತುಂಬ ಬೇಜಾರಾಗಿದೆ. 3 ವರ್ಷ ಸಚಿವ ಸಂಪುಟ ಕೊಡಬೇಕು. ಸಾಮಾಜಿಕ ನ್ಯಾಯದಲ್ಲಿ ನಾವು ಎದರಲ್ಲಿನೂ ಕಮ್ಮಿ ಇಲ್ಲ. ಇವಾಗ ಒಂದು ಸ್ವಲ್ಪ ಕ್ರಿಶ್ಚಿಯನ್ರಿಗೆ ಎಷ್ಟು ಸಂಖ್ಯೆ ಇದೆ ಅಥವಾ ಭೋವಿ ಸಮಾಜದ ಸಂಖ್ಯೆ ಇದೆ, ಅದಕ್ಕಿಂತ ಹೆಚ್ಚು ಸಂಖ್ಯೆ ನಮ್ದು ಇರುವಾಗ ಈ ಸರ್ಕಾರ ನಮಗೆ ಅನ್ಯಾಯ ಮಾಡ್ತದಂದ್ರೆ ಇದು ಎಂತ ನ್ಯಾಯ? ಅದಕ್ಕೆ ನಾವೇನು ಮಾಡಿವಿ ಡಿಸೈಡ್, ಈ ಸಲ ರುದ್ರಪ್ಪ ಲಮಾಣಿ ಅವರಿಗೆ ಒಂದು ವೇಳೆ ಕೊಡದೇ ಇದ್ದರೆ ನಾವು ಮಾತ್ರ ಸುಮ್ ಕುಂಡ್ರಲಿಕ್ಕೆ ಆಗಂಗಿಲ್ಲ, ನಮ್ಮ ಜನನೂ ಸುಮ್ ಕುಂಡ್ರಲಿಕ್ಕೆ ಆಗ್ಲಿಕ್ಕಂತ ನನ್ನ ಭಾವನೆ ಬಂದಿದೆ. ಅದಕ್ಕೆ ದಯವಿಟ್ಟು ನಿಮ್ಮ ಮುಖಾಂತರ ಸರ್ಕಾರಕ್ಕೆ ಸುದ್ದಿ ಮುಟ್ಲಿ. ಮಾನ್ಯ ರುದ್ರಪ್ಪ ಲಮಾಣಿ ಅವರಿಗೆ ಸಚಿವ ಸಂಪುಟ ಡಿ.ಕೆ. ಸಾಹೇಬ್, ಮಾನ್ಯ ಮುಖ್ಯಮಂತ್ರಿ ಡಿ.ಕೆ. ಸಾಹೇಬ್ರವರು ರುದ್ರಪ್ಪ ಲಮಾಣಿ ಅವರಿಗೆ ಈ ಸಲ ತಮ್ಮ ಸಚಿವ ಸಂಪುಟದಲ್ಲಿ ತೆಗೆದುಕೊಳ್ಳಿ ಅಂತೇಳಿ ಇಡೀ ಬಿಜಾಪುರ ಜಿಲ್ಲೆಯಿಂದ ನಾವು ಅವರಿಗೆ ಆಗ್ರಹಿಸಿದ್ದೇವೆ. ಮತ್ತೊಮ್ಮೆ ಈ ಬೆಳಗಿನ ಹಾರ್ದಿಕ ಶುಭಾಶಯಗಳನ್ನು ಸಲ್ಲಿಸ್ತಾ ಮತ್ತೊಮ್ಮೆ ತಮ್ಮೆಲ್ಲರನ್ನ ಜಿಲ್ಲೆಯ ಸಮಸ್ತ ಬಂಜಾರ ಸಮಾಜ ಅಷ್ಟೇ ಅಲ್ಲದೆ ರಾಜ್ಯದ ಬಂಜಾರ ಸಮಾಜದ ಪರವಾಗಿ ಮತ್ತೊಮ್ಮೆ ತಮಗೆ ನಾನು ಸ್ವಾಗತ ಮಾಡ್ಕೋತಾ ಇದ್ದೇನೆ. ಆತ್ಮೀಯ ಬಂಧುಗಳೇ, ಈಗಾಗಲೇ ಹಿರಿಯರಂತಹ ಮಾಜಿ ಶಾಸಕರು ರಂಗಪ್ಪರವರು ಮತ್ತು ಜಿಲ್ಲಾ ಮುಖಂಡರಂತಹ ರಾಜ್ಪಾಲ್ ಚೌಧರಿ ವಿಷಯ ಅಂತ ಮುಂದೆ ಪ್ರಸ್ತುತಪಡಿಸಿದ್ದಾರೆ. ತಾವೆಲ್ಲರೂ ಮನಗಂಡಂತೆ ಕಳೆದ ಬಾರಿಯ ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲಿ ಬಂಜಾರ ಸಮಾಜ ಒಕ್ಕೊರಲಿಂದ ತನ್ನ ಬೆಂಬಲವನ್ನ ಯಾವುದೇ ಕಂಡೀಷನ್ಸ್ ಇಲ್ಲದೆ ಕಾಂಗ್ರೆಸ್ ಪಕ್ಷಕ್ಕೆ ಕೊಟ್ಟ ಫಲವಾಗಿಯೇ ಇವತ್ತು ಕಾಂಗ್ರೆಸ್ ಪಕ್ಷ ಅಧಿಕಾರವನ್ನ ಮತ್ತು ಸರ್ಕಾರವನ್ನ ಸ್ಥಾಪಿಸಿ ಅಂತ ಹೇಳಕ್ಕೆ ಹೆಮ್ಮೆ ಅನ್ನಿಸ್ತಾ ಇದೆ. ಜೊತೆಗೆ ಸಮಾಜದಲ್ಲಿ ನೋವು ಕೂಡ ಇದೆ. ಇಷ್ಟೆಲ್ಲ ಒಕ್ಕೊರಲಿಂದ ನಾವು ಸಹಕಾರ ನೀಡಿದಾಗ ಕೂಡ ನಮ್ಮನ್ನ ಎಲ್ಲೋ ಈ ಸರ್ಕಾರ ಮತ್ತು ಪಕ್ಷ ಕಡೆಗಣಿಸ್ತಾ ಇದ್ದಂಥ ನೋವು ಇಡೀ ರಾಜ್ಯದ ತುಂಬ ಇವತ್ತು ಹೇಳ್ತಾ ಇದೆ. ಮಾಧ್ಯಮಿತ್ರರ ಸಮ್ಮುಖದಲ್ಲಿಯೇ ಹಲವಾರು ಭಾರತೀಯ ಜನತಾ ಪಕ್ಷದ ಪರಾಭವಗೊಂಡ ಶಾಸಕರುಗಳು, ಮಾಜಿ ಶಾಸಕರುಗಳು ತಮ್ಮ ಅಳಲನ್ನ ತೋಡ್ಕೊಂಡಿದ್ದಾರೆ. ಬಂಜಾರ ಸಮಾಜ ಈ ಬಾರಿ ನಮಗೆ ಬೆಂಬಲಿಸಲಿಲ್ಲ, ಹೀಗಾಗಿ ನಾವು ಸುಮಾರು 62 ಮತಕ್ಷೇತ್ರಗಳಲ್ಲಿ ನಾವು ಅಧಿಕಾರವನ್ನ ಕಳೆದುಕೊಂಡಂತ ಅವರೇ ಹೇಳುವಾಗ ಇಷ್ಟೆಲ್ಲ ನಾವು ಬೆಂಬಲವನ್ನ ಕಾಂಗ್ರೆಸ್ ಪಕ್ಷಕ್ಕೆ ಕೊಟ್ಟಾಗಿಯೂ ಕೂಡ ಕಾಂಗ್ರೆಸ್ ಪಕ್ಷವನ್ನ ಅಧಿಕಾರ ತರುವಲ್ಲಿ ಮಹತ್ತರವಾದ ಪಾತ್ರವನ್ನ ಬಂಜಾರ ಸಮಾಜ ವಹಿಸಿದ್ದಕ್ಕೂ ಕೂಡ ಯಾಕೆ ತಾರತಮ್ಯ ಅಂತ ತಮ್ಮ ಮುಖೇನ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್
ಈ ರಾಜ್ಯದ ಪ್ರಸ್ತುತ ಮುಖ್ಯಮಂತ್ರಿಯಾದ ಸನ್ಮಾನ್ಯ ಶ್ರೀ ಡಿ ಕೆ ಶಿವಕುಮಾರ್, ಮಾಜಿ ಮುಖ್ಯಮಂತ್ರಿಗಳು, ಅಹಿಂದ ನಾಯಕರು, ಸಮಾಜಕ್ಕೋಸ್ಕರ ಶ್ರಮಿಸಿದಂತಹ ಸನ್ಮಾನ್ಯ ಸಿದ್ದರಾಮಯ್ಯವರಲ್ಲಿ ಪ್ರಶ್ನೆಯನ್ನ ಕೇಳಕ್ಕೆ ಇಚ್ಛೆ ಪಡ್ತೀವಿ. ಮತ್ತೆ ಏನು ಎರಡನೆಯ ಒಂದು ಹಂತದಲ್ಲಿ ಏನು ಪುನರ್ರಚನೆ ಆಗ್ತದೆಯೋ ಆ ಸಂದರ್ಭದಲ್ಲಿ ಸನ್ಮಾನ್ಯ ಶ್ರೀ ರುದ್ರಪ್ಪ ಲಮಾಣಿಯವರಿಗೆ ಉಪಮುಖ್ಯಮಂತ್ರಿಯ ಸ್ಥಾನದ ಜೊತೆಗೆ ಸಂಪುಟ ದರ್ಜೆಯ ಸಚಿವ ಸ್ಥಾನ ಕೊಡಬೇಕಂತ ನಾನು ಸಮಸ್ತ ಹಿರಿಯರ ಪರವಾಗಿ, ಜಿಲ್ಲೆ ಹಾಗೂ ರಾಜ್ಯದ ಬಂಜಾರ ಸಮಾಜದ ಪರವಾಗಿ ಹಕ್ಕೊತ್ತಾಯ ಜೊತೆಗೆ ಬರುವ ದಿನಮಾನಗಳಲ್ಲಿ ವಿಧಾನ ಪರಿಷತ್ ಮತ್ತು ರಾಜ್ಯಸಭೆಗೆ ಪರಿಗಣಿಸಲೇಬೇಕು. ವಿಜಯಪುರ ಜಿಲ್ಲೆಗೆ ಬಂಜಾರ ನಿಗಮದ ಅಧ್ಯಕ್ಷ ಸ್ಥಾನ ಕೂಡ ಕೊಡಬೇಕಂತ ಕೂಡ ಈ ವಿಷಯ ಹೇಳ್ತಾರೆ. ಪ್ರತಿ ಬಾರಿಯೂ ಹೆಚ್ಚಿನ ಸಂಖ್ಯೆಯ ಬಂಜಾರ ಸಮಾಜ ಇದ್ರೂ ಕೂಡ ಮಧ್ಯ ಕರ್ನಾಟಕದ ಪ್ರಾತಿನಿಧ್ಯ ಕೊಟ್ಟದನ್ನ ಒಲ್ಲದ ಮನಸ್ಸಿದ್ದು ಕೂಡ ಒಪ್ಕೊಂಡಿದೆ, ಯಾಕಂದ್ರೆ ನಮ್ಮವರೇ ಅಂತಂದು. ಆದ್ರೆ ಈ ಬಾರಿ ವಿಜಯಪುರ ಜಿಲ್ಲೆಗೆ ಸಿಗಲೇಬೇಕು. ಜೊತೆಯಾಗಿ ಬಂಜಾರ ಸಮಾಜದ ಒಂದು ಪ್ರೀತಿ, ವಿಶ್ವಾಸ ಏನು ಸಮಾಜದ ಮೇಲೆ ಇದೆಯೋ, ಆ ಸಮಾಜದ ಮೇಲೆ, ಪಕ್ಷದ ಮೇಲೆ ಇಟ್ಕೊಂಡಿದಾರೋ ಅದನ್ನು ಉಳಿಸ್ಕೊಂಡು ಹೋಗ್ಬೇಕಂತ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ಹಿರಿಯರಿಗೂ ಮತ್ತೊಮ್ಮೆ ಮಗನೊಮ್ಮೆ ಹಕ್ಕೊತ್ತಾಯ ಮಾಡ್ತಾ ಅವಕಾಶ ತಮ್ಮೆಲ್ಲರಿಗೂ ವಂದನೆ, ಅಭಿನಂದನೆಗಳು. ಸರ್, ಮೂರು ವರ್ಷದಿಂದ ಕೂಡ ಮೌನ ವಹಿಸಿಲ್ಲ. ಆದರೆ ಅವಾಗ ಕೂಡ ಸಮಾಜ ಹಕ್ಕೊತ್ತಾಯ ಮಾಡ್ತಾ ಬಂದಿದೆ. ಆದರೆ ಮುಗಿ ತುಪ್ಪ ಸುರಂತೆ ಉಪಸಭಾಪತಿ ಸ್ಥಾನ ಕೊಟ್ಟು ಅಲ್ಲ ಮೊಟಕುಗೊಳಿಸ್ಬಿಟ್ರು. ಈಗ ಅನಿವಾರ್ಯವಾಗಿ ಆ ದಿನಗಳಲ್ಲಿ ಸರ್ಕಾರಕ್ಕೆ ಮುಜುಗರ ಆಗಬಾರ್ದು, ಪಕ್ಷಕ್ಕೆ ಮುಜುಗರ ಆಗುವಂತ ನಾವು ಸಹಕರಿಸಿದ್ದೇವೆ. ಆದರೆ ಆ ಸಹಕಾರವನ್ನ ನಮ್ಮ ದೌರ್ಬಲ್ಯ ಅಂತ ತಿಳ್ಕೊಬಾರ್ದು. 1-5 ಪ್ರೋಗ್ರಾಮ್ ಅಂದ್ರ ನಮ್ಮ ರುದ್ರಪ್ಪ ಲಮಾಣಿ ಸಾಹೇಬರಿಗೆ ಕ್ಯಾಬಿನೆಟ್ ದರ್ಜೆಯಲ್ಲಿ ಸ್ಥಾನಮಾನವನ್ನು ಕೊಡಬೇಕಂತ ಹೇಳಿ ನಮ್ಮ ಬಂಜಾರ ಪ್ರತಿನಿಧಿ ಎಷ್ಟು ಜನ ಇದ್ದಾರೆ ಅವರದು ಒಂದು ಆಸೆ ಇದೆ. ನಾವು ಯಾಕೆ ಹೇಳ್ತಾ ಇದ್ದೀವಿ ಅಂದ್ರೆ, ಮೊದಲಿನ ಸಲ ನಾವು ಬಿಜೆಪಿ ಪಕ್ಷವನ್ನು ನಮಗೆ ಅನೇಕ ತೊಂದರೆ ಕೊಟ್ಟಾಗ ನಾವು ಬಿಜೆಪಿಯವರಿಗೂ ಪಾಠ ಕಲಿಸಿದ್ದೇವೆ. ಏನಿಲ್ಲಂದರೂ 60-62 ಸೀಟ್ಗಳನ್ನು ನಾವು ಬಿಜೆಪಿಯವರನ್ನು ಸೋಲಿಸಿದ್ದೇವೆ. ನಮಗೆ ಬಿಜೆಪಿಯಲ್ಲಿನೂ ಮೊದಲು ಅನ್ಯಾಯ ಆಗಿದೆ, ಈಗನೂ ನಮಗೆ ಕಾಂಗ್ರೆಸ್ ಪಕ್ಷದಲ್ಲಿನೂ ಅನ್ಯಾಯ ಆಗ್ತಾ ಇದೆ. ಮುಂದೆ ಬರುವ ದಿನಮಾನದಲ್ಲಿ ಒಂದು ವೇಳೆ ರುದ್ರಪ್ಪ ಲಮಾಣಿಗಾಗಲಿ, ಕ್ಯಾಬಿನೆಟ್ ದರ್ಜೆಯಲ್ಲಿ ಉಪಮುಖ್ಯಮಂತ್ರಿ ಆಗಲಿ ಉನ್ನತ ಸ್ಥಾನವನ್ನು ಕೊಡದೇ ಇದ್ದ ಪಕ್ಷದಲ್ಲಿ ನಿರ್ಭೇಡೆಯದಿಂದ ನಾವು ಕಾಂಗ್ರೆಸ್ ಪಕ್ಷವನ್ನು ನಾವು ವಿರೋಧ ಮಾಡಬೇಕಾಗತ್ತೆ, ನಾವು ಸೋಲಿಸಬೇಕಾಗತ್ತೆ. ನಾವು ಹಿಂಗ ಕೂತ್ಕೊಳ್ಳಿಕ್ಕೆ ಆಗಲ್ಲ, ನಾವು ಹೋರಾಟ ಮಾಡಬೇಕಾಗತ್ತೆ. ಏನೇ ಇರಲಿ, ನಮ್ಮ ಸಮಾಜ ಪಕ್ಷ ಭೇದ ಭಾವ ಏನೂ ಇಲ್ಲ ಇಲ್ಲಿ. ನಾವು ಈ ತರ ಮಾತಾಡ್ಕೋತ ಕೂತರೆ ಕ್ರಾಂತಿ ಆಗಲ್ಲ. ನಾವು ಈಗ ಕ್ರಾಂತಿ ಮಾಡಬೇಕಾಗಿದೆ. ಒಂದೇ ಒಂದು ಸೀಟ್ ಇದ್ರು ಸಿದ್ದರಾಮಯ್ಯ ಸರ್ಕಾರದಲ್ಲಿ ಸಿದ್ದರಾಮಯ್ಯ ಸಾಹೇಬರು ಕ್ಯಾಬಿನೆಟ್ ದರ್ಜೆಯಾಗಲಿ ಯಾವುದೇ ಒಂದು ಸಚಿವ ಸ್ಥಾನವನ್ನು ಕೊಡಲಿಲ್ಲ. ನಾವು ಇವರಿಗೆ ಯಾಕೆ ವೋಟ್ ಬ್ಯಾಂಕ್ ಆಗಿ ನಾವು ಪರಿವರ್ತನೆ ಆಗ್ಬೇಕು ಇವರಿಗೆ? ಅದಕ್ಕೆ ನಾವು ಮೀಡಿಯಾ ಮುಖಾಂತರ ನಾವು ಏನು ಹೇಳ್ತಾ ಇದ್ದೀವಿ ಅಂದ್ರೆ, ನೀವು ಸ್ವಲ್ಪ ಸ್ಟೇಟ್ ಲೆವೆಲ್ ಆಗಲಿ, ರಾಜ್ಯ ಲೆವೆಲ್ ಆಗಲಿ, ಇಂಡಿಯಾ ಲೆವೆಲ್ ಆಗಲಿ ನೀವು ಪ್ರಚಾರ ಮಾಡಿ, ನಿಮ್ಮೆಲ್ಲರ ಆಶೀರ್ವಾದದ ಮೇಲೆ ಇರಲಿ. ನಾವು ಮುಂದುವರಿಬೇಕಾದ್ರೆ ನೀವು ಕಾರಣಭೂತಿಯಾದಿರಿ ಅಂತ ಹೇಳಿ ನನ್ನ ಒಂದು ಅಭಿಪ್ರಾಯ ಅದ. ಮತ್ತ ಈ ಜಿಲ್ಲೆಯ ನಾವೇನ ಈ ಮಿನಿಸ್ಟ್ರಿ ಇರ್ಲಿ, MLA ಇರ್ಲಿ, ನಮ್ಮ ಸಮಾಜಕ್ಕೆ ಬೆಂಬಲವಾಗಿ ನಿಂತ್ಕೊಂಡ್ರೆ ಮುಂದಿನ ದಿನಮಾನಗಳಲ್ಲಿ ನಿಮಗೆ ನಾವು ಆಶೀರ್ವಾದ ಮಾಡ್ಲಿಕ್ಕೆ ಸದಾ ಸಿದ್ಧಿದ್ದೀವಿ. ಇಲ್ಲ ಅಂದ್ರೆ ಮುಂದಿನ ದಿನಮಾನದಲ್ಲಿ ಈ ಬಂಜಾರ ಸಮಾಜ ನಿಮಗೆ ವಿರೋಧ ಮಾಡಿ ತೋರಿಸ್ತೀವಿ ಅಂತ ಹೇಳಿ ನಾವು ಹೇಳಲಿಕ್ಕೆ ಇಷ್ಟಪಡ್ತೀನಿ ಮೀಡಿಯಾ ಮುಖಾಂತರ. ಬರೇ ನಾವು ಜಿ ಹುಜೂರ್ ಮಾಡ್ಲಿಕ್ಕೆ ನಾವು ನಿಂತಿಲ್ಲ ಇಲ್ಲಿ. ನಾವು ನಿಮ್ಮ ಸ್ಟೈಲ ಬ್ಯಾಗ್ ಹಿಡಿಲಿಕ್ಕಿಲ್ಲ ನಾವು. ಅದಕ್ಕ ನಾವು ಹೆಚ್ಚಿಗೆ ಮಾತಾಡಲಾರ್ದೆ ನೀವು ಎಚ್ಚರಿರಬೇಕು. ರುದ್ರಪ್ಪ ಲಮಾಣಿ ಅವರಿಗೆ ನೀವು MLAಗಳು, ಸಚಿವರು DK ಶಿವಕುಮಾರ್ ಸಾಹೇಬರಿಗೆ ಒತ್ತಾಯ ಮಾಡಬೇಕು. ಬಂಜಾರ ಸಮಾಜದಲ್ಲಿ ಒಂದು ಸ್ಥಾನ ಕೊಡಿ ಅಂತ ಒತ್ತಾಯ ಮಾಡಬೇಕು. ಇಲ್ಲ ಅಂದ್ರೆ ನೋಡಿ, ನಿಮ್ಮ ಜಿಲ್ಲೆಯಲ್ಲಿ ಅಲ್ಲೋಲ ಕಲ್ಲೋಲ ಎಬ್ಬಿಸ್ತೀವಿ ಮುಂದಿನ ದಿನಮಾನದಲ್ಲಿ. ನೋಡಿ, ಕಾಂಗ್ರೆಸ್ ನಾವು ಏನು ಬಿಜೆಪಿಗೆ ಏನು ಪಾಠ ಕಲಿಸಿವು
ಕಾಂಗ್ರೆಸ್ ಪಕ್ಷ ಕಾಳ್ತೀವಿ. ನಮ್ಮ ಸಮಾಜಕ್ಕಾಗಿ ನಾವು ಜೀವ ಕೊಡ್ಲಿಕ್ಕೂ ತಯಾರಿದ್ದು, ರಕ್ತ ಕ್ರಾಂತಿ ಆಗುವುದು ಪರವಾಗಿಲ್ಲ, ನಾವು ಮಾಡ್ತೀವಿ. ಬರುವ ಈ ಈ ಸಚಿವ ಸಂಪುಟದಲ್ಲಿ ನಾವು ಏನು ಇದು ಇಟ್ಕೊಂಡಿದ್ದೇವೆ, ನಮ್ಮ ರುದ್ರಪಾಲ ಮಾಣಿ ಅವರಿಗೆ ಸಚಿವ ಸ್ಥಾನ ಕೊಟ್ಟು, ಉಪಮುಖ್ಯಮಂತ್ರಿ ಸ್ಥಾನ ಕೊಟ್ಟು, ನಮ್ಮ ಎಲ್ಲರ ಬಂಜಾರ ಮಾನ ಕಾಪಾಡಿದ್ರೆ ನಿಮಗೆ ಇದು ಅಂತ ಹೇಳಿ DK ಶಿವಕುಮಾರ್ ಸಾಹೇಬರಿಗೆ, ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಹೇಬರಿಗೆ, ಖರ್ಗೆ ಸಾಹೇಬರಿಗೆ, ರಾಹುಲ್ ಗಾಂಧೀಜಿ ಅವರಿಗೆ, ಸೋನಿಯಾ ಗಾಂಧೀಜಿ ಅವರಿಗೆ ನಿಮ್ಮ ಮುಡಿಯ ಮುಖಾಂತರ ನಾವು ಒತ್ತಾಯವನ್ನು ಪೂರ್ವಕವಾಗಿ ನಮ್ಮ ಬಂಜಾರ ಸಮಾಜದಿಂದ ನಾವು ಮಾಡ್ತೀವಿ ಅಂತ ಹೇಳಿ, ಜೈ ಹಿಂದ್, ಜೈ ಕರ್ನಾಟಕ. ಬೇಕು, ಬೇಕೇ ಬೇಕು, ನ್ಯಾಯ ಬೇಕು.